ಹೋಗು ಕೃಷ್ಣ, ನಿಂಗೆ ನೀನ್ ಸುಲಭವಾಗಿ ಹೇಳ್ಬಿಡ್ತೀಯ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾನು ಅಲ್ಲಿ ತಗೊಂಡೋಗಿ ಕೂತ್ ಬಿಟ್ಟಿರ್ತೀನಿ. ಕೃಷ್ಣ ಪ್ಲೀಸ್ ಕಣೋ, ಕೈ ಕಾಲೆಲ್ಲ ನಡಗ್ತಾ ಇದೆ ಕಣೋ, ಪ್ಲೀಸ್ ಬೇಡ ಕಣೋ, ನಾನು ಬಿಟ್ಬಿಡ್ಬೋಯ್ತಾ? ನಾನು ಏ ಏನಾಗಿದೆ ನಿನಗೆ? ಯಾಕೆ ಇಷ್ಟು ಭಯ ಪಡ್ತೀಯಾ? ನಾನಿಲ್ವಾ? ಆಲ್ಫಾ ಹುಡುಗರು ನೋಡು ಎಷ್ಟು ಅಪ್ಡೇಟ್ ಆಗಿದ್ದಾರೆ. ಅವರು ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಹಸಿವಾಗ್ತಾ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ತಾರೆ. ಎಲ್ಲರೂ ಹೋಗ್ಬೇಕಾ ಯಾರನ್ನು ಕೇಳಲ್ಲ, ಗಾಡಿ ತಗೊಂಡು ಹೋಗ್ತಾ ಇರ್ತಾರೆ ಅವರು. ಎಲ್ಲದಕ್ಕೂ ಒಂದು ವಯಸ್ಸು ಅಂತ ಇರುತ್ತೆ ಕಣೋ. ಈ ವಯಸ್ಸಲ್ಲಿ ನನಗೆ ಕಾರ್ ಕೊಟ್ಬಿಟ್ಟು ಕಾರ್ ಕಲ್ತ್ಕೊಂತ ಹೇಳ್ತೀಯಲ್ಲ, ಇದು ನಿಂಗೆ ನ್ಯಾಯನಾ ಹೇಳು? ಇದಕ್ಕೆಲ್ಲ ವಯಸ್ಸು ಅನ್ನೋದು ಇರಲ್ಲ ಯಶು. ಈಗ ನಿಮ್ಮತ್ತ ದೊಡ್ಡವರಿಂದ ಸಂಸ್ಕಾರ ಸಂಪ್ರದಾಯ ಇದನ್ನೆಲ್ಲ ಕಲಿಯೋದು ಎಷ್ಟು ಮುಖ್ಯ. ಮತ್ತೆ ಅದೇ ತರ ನಮ್ಮಂತ ಚಿಕ್ಕವರಿಂದ ಈಗಿನ ಜನರೇಷನ್ಗೆ ಏನೇನ್ ಬೇಕೋ ಆ ತರದ್ನೆಲ್ಲ ಕಲಿಬೇಕು. ಅದು ತುಂಬಾನೇ ಮುಖ್ಯ. ಒಂದ್ ನಿಮಿಷ ಇರೋ. ಯಶುಮಾ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ಸ್ ಕಣೋ ಕೃಷ್ಣ. ಎಲ್ಲಿಂದ ತಗೊಂಬಂದ್ಯೋ ಕಂದ ನೀನು? ನೋಡು, ಇದು ಬರೀ ರೋಸ್ ಮಾತ್ರ ಅಲ್ಲ, ಇವತ್ತಿಂದ ಹೊಸ ಲೈಫ್ ಸ್ಟಾರ್ಟ್ ಮಾಡೋ. ಈ ಮಗ ನಿನಗೆ ಕೊಡ್ತಾ ಇರೋ ಒಂದು ಸಣ್ಣ ಗಿಫ್ಟ್ ಡ್ರೈವಿಂಗ್. ನೀನು ಯಾರಿಗೋಸ್ಕರ ಕಾಯೋದೇ ಬೇಡ ಯಶೋ. ನೋಡು, ನಿನ್ನ ಹತ್ರ ಕಾರು ಕೀ ಇದ್ರೆ ಆರಾಮಾಗಿ ನೀನು ಹೊರಗೆ ಹೋಗ್ಬೋದಾ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಮಾರ್ಕೆಟಿಗೆಲ್ಲ ನೀನು ಒಬ್ಳೆ ಹೋಗ್ಬೋದು. ಫ್ರೆಂಡ್ಸ್ ಜೊತೆ ಕಾಫಿ ಕುಡಿಯೋದಕ್ಕೂ ಜುಮ್ ಅಂತ ಸ್ಪೆಕ್ಸ್ ಹಾಕೊಂಡು ಹೋಗ್ತಾ ಇರ್ಬೋದು. ಕೃಷ್ಣ, ಇವತ್ತು ನನಗೆ ಸ್ಟೇರಿಂಗ್ ಮಾತ್ರ ಹೇಳ್ಕೊಟ್ಟಿಲ್ಲ ಕಣೋ, ನನ್ನ ಲೈಫ್ನೇ ಹೇಗೆ ಲೀಡ್ ಮಾಡೋದು ಅಂತ ಧೈರ್ಯ ಕೊಟ್ಬಿಟ್ಟೆ ಕಣೋ. ಹಾ, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನನ್ನ ಮುದ್ದು ಯಶೋ, ಈಗ ನೀನು ಇದು ಕೊಡಿಲಿ, ಬೆಲ್ಟ್ ಹಾಕೋ. ಇದನ್ನ ತಾಗ್ದು ಹಾಕಿ, ಹಾ ಈಗ ಸ್ಟಾರ್ಟ್ ಮಾಡು. ಈಗ ಫಸ್ಟ್ ಗೇರ್ಗೆ ಹಾಕೋ, ಕಚ್ಚಿಡ್ದು ಸುಮ್ಮಂತ ಹೋಗ್ತಾರೋ. ಹಾಕು ಫಸ್ಟ್ ಗೇರ್ಗೆ, ಹೌದಾ ಚುಮ್ಮಂತ. ಹೇ ಬಂದ್ಬಿಡ್ತು ಕಣ. ಬೇಕು ಮತ್ತೆ ಇಲ್ಲೇನು ಮಾಡ್ತಾ ಇದೀಯಾ? ಹಾ, ಕಾಫಿ ಮಾಡ್ತಿದ್ಯಾ? ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ, ಕಾಫಿ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಕಣೋ, ನೀನೇ ಕಾಫಿ ಮಾಡ್ಕೋತಾ ಇದೀಯಾ? ನೀನ್ ಹೆಂಡತಿ ಇಲ್ವೇನೋ? ಯಾಕೆ ಅವಳು ಕಾಫಿ ಮಾಡೋದಕ್ಕೆ ಬರೋದಿಲ್ವಾ? ಆಗೇನಿಲ್ಲಪ್ಪ. ಸರಿ, ನಿಂಗೆ ಏನಾದ್ರೂ ಬೇಕಿದ್ರೆ ಇಷ್ಟು ದಿನ ನನ್ನ ತಾನೇ ಕೇಳ್ತಿದ್ದೆ, ನಾನು ಮಾಡ್ಕೊಡೋದಿಲ್ವೇನೋ? ನಾನೊಬ್ಬರಿಗೆ ಬೇಕಾಗಿದ್ರೆ ನಿಮ್ಮ ಹತ್ರ ನಾನು ಕೇಳ್ತಿದ್ದೆ, ಆದ್ರೆ ಇದು ಇಬ್ಬರಿಗೆ. ನನ್ಗೂ ನಿಂಗೂ ಮಾಡ್ತಿದ್ಯೇನೋ? ನನಗೆ ನಿಮಗೆ ಅಲ್ಲ, ನನಗೂ ಕಲ್ಯಾಣಿ. Bye-bye. Super. Yes. Finish. ಏನೋ ವಿನಯ, ನೀನೇ ಖುದ್ದಾಗಿ ನಿನ್ನ ಹೆಂಡತಿಗೆ ಕಾಫಿ ಮಾಡಿಕೊಂಡು ನಿನ್ನ ಕೈಯಾರ ಕುರ್ಸೋದಕ್ಕೆ ತೊಗೊಂಡು ಹೋಗ್ತಾ ಇದೆಯಾ? ಅವಳು ಈ ಮನೆಗೆ ಹೊಸಬ್ಳಲ್ಲ ಅಂತೆ, ಅವಳಿಗೆಲ್ಲ ವಸ್ತು. ತುಂಬ ಸುಸ್ತಾಗಿದ್ಲು, ಇನ್ನೂ ಮಲ್ಕೊಂಡಿದ್ದಾಳೆ. ಅವಳು ಎದ್ದಾಗ ರೂಮ್ ಖಾಲಿ ಅನಿಸ್ಬಾರ್ದು, ಎದುರುಗಡೆ ನಾನಿರಬೇಕು.
ಕೈಯಲ್ಲಿ ಕಾಫಿ ಇದ್ರೆ ಇನ್ನ ಸೂಪರ್ ಆಗಿರುತ್ತೆ ಅನ್ಸ್ತು. ಅದಕ್ಕೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಹೋಗಪ್ಪ. ಓಕೆ, ಸಿ ಯು. ಬಾಯ್. ಬಾಯ್. ಕಲ್ಯಾಣಿ, ಕಲ್ಯಾಣಿ, ಸಾರಿ, ತುಂಬ ಲೇಟ್ ಆಗೋಯ್ತಾ? ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಹೊಸ ಜಾಗ ಅಲ್ವಾ, ನಾನು ಹೀಗೆ. ರಿಲ್ಯಾಕ್ಸ್. ಮೊದಲು ಕಾಫಿ ಕೊಡಿ. ಯಾಕಿಷ್ಟು ಗಾಬರಿ ಆಗಿದೆಯಾ? ನಾನು ಇಷ್ಟೊತ್ತಿಗಾಗಲೇ ಎದ್ದಿರ್ಬೇಕಾಗಿತ್ತು. ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ. ಪರವಾಗಿಲ್ಲ, ನೀನು ಬೇರೆ ಯಾರೋ ಮನೇಲಿದ್ದು ಇಷ್ಟು ಫಾರ್ಮಲ್ ಆಗಿದ್ರೆ ಓಕೆ. ಇವತ್ತಿಂದ ಇದು ನಿನ್ನ ಮನೆ, ನಿನ್ನ ಸ್ವಂತ ಮನೆ. ನೀನು ಇಷ್ಟು ಗಂಟೆಗೆ ಎದ್ದು ಹೇಳಬೇಕು, ಎದ್ದು ಅಟೆಂಡೆನ್ಸ್ ಹಾಕಬೇಕು ಅಂತ ಯಾವ ರೂಲ್ಸು ಇಲ್ಲ. ಅರ್ಥ ಆಯ್ತಾ? ನಾನು ರೆಡಿಯಾಗಿ ಬರ್ತೀನಿ. ಆರಾಮಾಗಿ ಬನ್ನಿ. ಕೊಡಿರಿ, ಕೊಡು. ರಚಮ್ಮ, ಒಂದೇ ಕಾಫಿ ತಗೊಳ್ಳಿ. ದಿನಕ್ಕೆ ಅದೆಷ್ಟು ಕಾಫಿ ಕುಡಿತೀರೋ ಏನೋ. ಓ ಮೇಡಮ್, ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಮನೆ ಜವಾಬ್ದಾರಿ ಎಲ್ಲ ನೀವೇ ತಗೊಂಡಿದ್ದೀರಾ ಅನ್ಸುತ್ತೆ ಅಲ್ವಾ? ಅನುಭವ ಇರೋರು ಮನೆ ನಡೆಸಿದ್ರೇನೆ ಸರಿ, ಕೆಲಸ ಪಟ 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 ಅಂತ ಪರ್ಫೆಕ್ಟ್ ಆಗಿ ಆಗ್ತಿರುತ್ತೆ. ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ನೀನು ಹೇಳಿದ್ದು 100ಕ್ಕೆ 100 ಸಲ ಕರೆಕ್ಟ್ ನೋಡು. ನಾವೇನು ಅನ್ಕೊಂಡ್ವಿ ಗೊತ್ತಾ, ಮನೆಗೆ ಸೊಸೆ ಬಂದಿದ್ದಾಳೆ, ಬೆಳಗ್ಗೆ ಆಗಿದ ತಕ್ಷಣ ಎದ್ದು ಅಡುಗೆ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ದೀಪನೂ ಹಚ್ಬಿಟ್ಟಿರ್ತಾಳೆ ಅಂತ ಅನ್ಕೊಂಡ್ವಿ. ಯಾಕೆಂದ್ರೆ ಮನೆಗೆ ಸೊಸೆ ಅಂತ ಬಂದ್ರೆ ಅದೊಂಥರ ಕಳೆನೇ ಬೇರೆ ಥರ ಇರುತ್ತೆ ಅಲ್ವಾ ರಚಮ್ಮ? ಹೌದೌದು, ಖಂಡಿತವಾಗ್ಲೂ ಹೌದು.